ಹಾಯ್ ಫ್ರೆಂಡ್ಸ್, ಫೈನಲಿ ನಾವು ಇವತ್ತು ಬಸವನಗುಡಿ ದೊಡ್ಡ ಗಣೇಶ ಟೆಂಪಲ್ ರೀಚ್ ಆದ್ವಿ. ಇಲ್ಲಿಂದ ನಮ್ಮ ವಿಡಿಯೋ ಸ್ಟಾರ್ಟ್ ಆಗುತ್ತೆ ನೋಡಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಟ್ರೂಲಿ ಕಾರ್ತಿಕ್ ಅಂತ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ಮುಂದೆ ಹೊಸ ವೀಡಿಯೋಸ್ ಜೊತೆ ಇರ್ಬೋದು. ಹೀಗೆ ಗಣೇಶನ ದರ್ಶನಕ್ಕೆ ಸ್ಟಾರ್ಟ್ ಆಗೋಣ. ಇಲ್ಲಿ ನೋಡಿ, ಇದು ಎಂಟ್ರೆನ್ಸು. ಹೋ, ವಿಡಿಯೋ ತೆಗಿತಾ ಇದ್ದೀನಿ, ಬಟ್ ಜನ ಎಲ್ಲ ಅಡ್ಡ ಇದ್ದರು. ಇದು ನ್ಯೂ ಇಯರ್ ದಿನ ಹೋಗಿದ್ರಿಂದ ಕ್ರೌಡ್ ಜಾಸ್ತಿ ಇದ್ದರು. ನಾವು ವೈಟ್ ಫೀಲ್ಡ್ ಕಡೆ ಇರೋದ್ರಿಂದ ನಮಗೊಂದು ವಿಶೇಷ ಟೆಂಪಲ್ ಆಯಿತು. ಬಸವನಗುಡಿಯಲ್ಲಿರೋ ಈ ದೊಡ್ಡ ಗಣೇಶ, ದೊಡ್ಡ ನಂದಿ ಟೆಂಪಲ್ಲು, ಆಮೇಲೆ ಇಲ್ಲಿ ವರ್ಷ ಕಳ್ಳೆಕಾಯಿ ಪರ್ಸೆ ಇದೆಲ್ಲ ನಡೆಯುತ್ತಲ್ವ. ಸಿಕ್ಕಾಪಟ್ಟೆ ಜನ ಹೇಳಿದ್ರು, ಬಟ್ ನನಗೆ ನ್ಯೂ ಇಯರ್ ಟೈಮಲ್ಲಿ ಆಯಿತು. ಆದರೆ ಇದಕ್ಕೆ ಮುಂಚೆ ಎಲ್ಲ ಹೋಗಿದ್ದೆ, ಚಾನಲ್ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ. ಬಟ್ ನಾನು ಹೋಗಿರೋ ಪ್ಲೇಸಸ್ ಎಲ್ಲ ನೀವೆಲ್ಲರೂ ವಿಸಿಟ್ ಮಾಡಬೇಕು, ನೋಡಬೇಕು ಅಂತ ಈ ವಿಡಿಯೋ ಮಾಡೋ ಉದ್ದೇಶ. ಇನ್ನೂ ಹತ್ರದಕ್ಕೆ ಹೋಗೋಣ. ಕ್ರೌಡ್ ಅಂತೂ ಸಿಕ್ಕಾಪಟ್ಟೆ ಇತ್ತು. ಬಸವನಗುಡಿಯಲ್ಲಿ ಇಷ್ಟೊಂದು ಟೆಂಪಲ್ಸ್ ಇದೆ ರೀ, ಸೂಪರ್, ನೋಡಬೇಕಾಗಿರೋ ಟೆಂಪಲ್ಸ್ ರೀ. ಹೀಗೆ ನೋಡಿ, ನಮ್ಮ ಮುದ್ದಾದ ಗಣೇಶ, ದೊಡ್ಡ ಗಣೇಶ ದರ್ಶನವಾಯಿತು. ಇಲ್ಲಿಂದ ಹಾಗೆ ಬ್ಯಾಕ್ ಸೈಡ್ ಮತ್ತೆ ರಿಟರ್ನ್ ಆ ಕಡೆ ಬರ್ತೀನಿ. ಇಲ್ಲಿ ದೇವಸ್ಥಾನದ ಒಳಗಡೆ ಇದು ಸಿಂಪಲಾಗಿ ಟೋಟಲ್ ದೇವಸ್ಥಾನ ಎಲ್ಲನೂ ನೋಡ್ಬೋದು ಅಂತ ನಿಮ್ಗೋಸ್ಕರ. ಇಲ್ಲಿಂದ ಮುಂದೆ ನೋಡಿ, ಯಾರೊಬ್ರು ಗಣೇಶಗೆ ನಮಸ್ಕಾರ ಮಾಡ್ತಾಯಿದ್ರು. ಅವ್ರನ್ನೂ ಗಣೇಶ ಫೋಟೋ ಭಾಳ ಚೆನ್ನಾಗಿ ಅನಿಸ್ತು ನನಗೆ. ಪೇಂಟಿಂಗು ಇಟ್ಸ್ ಹ್ಯಾಂಡ್ಮೇಡಾ ಇಲ್ಲ ಗ್ರಾಫಿಕ್ಸಾ ಗೊತ್ತಿಲ್ಲ. ಇಲ್ಲಿ ವಿಭೂದಿ, ಕುಂಕುಮ, ದರ್ಶನ ಆದವರೆಲ್ಲ ಬಂದು ಇಲ್ಲಿ ಕುಂಕುಮ ಇಟ್ಕೊಂಡು ಹೋಗ್ತಾಯಿದ್ರು. ಹಾಗೆ ಸ್ವಲ್ಪ ಮುಂದೆ ಬಂದು ಎಕ್ಸಿಟ್ ಆದ ನಂತರ ಒಂದ್ಸಲ ಎಲ್ಲ ಟೆಂಪಲ್ ತೋರಿಸ್ತೀನಿ ನೋಡಿ. ಒಂದು ರೌಂಡ್ ಫುಲ್ ನಮ್ಮ ವಿಡಿಯೋ ಟೆಂಪಲ್ನ ಕವರಪ್ ಮಾಡಿದೆ. ಹೀಗೆ ಬಂದು ಹೊರಗಡೆ ಬಂದ ತಕ್ಷಣ ಇಲ್ಲಿಂದ ಎಲ್ಲ ಪ್ಲೇಸಸ್ ಸುತ್ತಮುತ್ತ 4-5 ಟೆಂಪಲ್ ನೋಡ್ಬೋದು. ಹೀಗೆ ಲೆಫ್ಟ್ ಸೈಡ್ ಸ್ಟ್ರೈಟ್ ನೀವು ನೋಡ್ತಾ ಇದ್ದೀರಲ್ಲ, ಹೀಗೆ ಹೋದರೆ ಇದು ಕಳ್ಳೆಕಾಯಿ ಪರ್ಸೆ ನಡೆಯೋ ಪ್ಲೇಸ್. ಇದು ಎವ್ರಿ ಇಯರ್ ಯಾವ ಡೇಟ್ ಅಂತ ಗೊತ್ತಿಲ್ಲ, ಬಟ್ ಭಾಳ ಚೆನ್ನಾಗಾಗುತ್ತೆ ಕಳ್ಳೆಕಾಯಿ ಪರ್ಸೆ. ಕಂಪಲ್ಸರಿ ವರ್ಷಕ್ಕೆ ಎಲ್ಲೆಲ್ಲಿ ಬೆಳೆದಿರೋ ಕಳ್ಳೆ ಬೀಜ, ಕಳ್ಳೆಕಾಯಿ, ಆಲ್ ಟೈಪ್ ಆಫ್ ಕಳ್ಳೆಕಾಯಿ ಇಲ್ಲಿ ಸಿಗುತ್ತೆ ಈ ಪರ್ಸೆಯಲ್ಲಿ. ಬಟ್ ನಾನು ಲಾಸ್ಟ್ ಟೈಮ್ ಪರ್ಸೆಗೆ ಹೋದೆ, ಆ ಟೈಮಲ್ಲಿ ನಾನು ವೀಡಿಯೋ ತೆಗೋಕ್ಕಾಗಲಿಲ್ಲ. ಹೀಗೆ ಇಲ್ಲಿ ಬಂದರೆ ಇಲ್ಲಿ ಸ್ವಲ್ಪ ಮುಂದೆ ಲೆಫ್ಟ್ ಸೈಡ್ಗೆ ಹೋದರೆ ಇಲ್ಲಿ ನೋಡಿ, ದತ್ತಾತ್ರೇಯ ಸ್ವಾಮಿ ಫೋಟೋ ಕಾಣಿಸ್ತು ನನಗೆ. ಭಾಳ ದೊಡ್ಡ ಫೋಟೋ, ಭಾಳ ಚೆನ್ನಾಗಿ ಇಲ್ಲಿಟ್ಟಿದ್ದಾರೆ. ಬನ್ನಿ ಹೋಗೋಣ. ದತ್ತಾತ್ರೇಯ ಸ್ವಾಮಿ ದರ್ಶನ, ದಕ್ಷಿಣಾಮೂರ್ತಿ, ಸಾರಿ, ದತ್ತಾತ್ರೇಯ ಸ್ವಾಮಿ ಅಂತ ಹೇಳಿದೆ. ಐ ಥಿಂಕ್ ದಕ್ಷಿಣಾಮೂರ್ತಿ ಅವ್ರು ದತ್ತಾತ್ರೇಯ, ಸಾರಿ. ಹಾಗೆ ರಿಟರ್ನ್ ಬಂದರೆ ಐ ಥಿಂಕ್ ದಕ್ಷಿಣಾಮೂರ್ತಿ ಅವರೇ ಇವರು. ಇದ್ಯಾವುದೋ ಒಂದು ಸಣ್ಣ ಶಿವನ ದೇವಸ್ಥಾನ ಚಿಕ್ಕದಾಗಿದೆ. ಈಗ ಮೇನ್ ನಂದಿ ಟೆಂಪಲ್ಗೆ ಹೋಗೋ ದಾರಿ 2 ದಾರಿ ಇದೆ. ಆ ಕಡೆ ಕಾಲು ದಾರಿ, ಇದು ನಡ್ಕೊಂಡು ಹೋಗ್ಬೋದು, ರ್ಯಾಂಪ್ ಥರ ಇದು ಖಾಲಿ ನಡ್ಕೊಂಡು ಹೋಗ್ಬೋದು. ಆ ಕಡೆ ಸೈಡ್ ರಿಟರ್ನ್ ಬರೋಕ್ಕೆ ತೋರಿಸ್ತೀನಿ. ಅಲ್ಲಿ ನಡ್ಕೊಂಡು ಬರ್ಬೋದು, ನಡ್ಕೊಂಡು ಸ್ಟೆಪ್ಸ್ ಇದೆ. ಈ ಕಡೆ ಬಂದು ಹಾಗೆ ಹೋಗ್ಬೋದು, ಕಾರು ಹೋಗ್ಬೋದು, ಎಲ್ಲ ವೆಹಿಕಲ್ಸ್ ಹೋಗ್ಬೋದು. ಪರ್ಮಿಷನ್ ಇದ್ದರೆ ಅವ್ರು ಬಿಡ್ತಾರೆ. ಈ ಸೆಂಟ್ರಲ್ ಏನಿದೆ, ಈ ನಂದಿ ಟೆಂಪಲ್ಗೆ ದೊಡ್ಡ ಗಣೇಶ ಟೆಂಪಲ್ ಮಧ್ಯೆಯಲ್ಲಿ ಒಂದು ಸಣ್ಣ ಈ ಕಲ್ಚರ್ ಏನಿಲ್ಲಿ ನಡೀತಾ ಇತ್ತು, ಪರ್ಸೆಗೆ ಸಂಬಂಧಪಟ್ಟ ಒಂದು ಬೊಂಬೆಗಳೆಲ್ಲ ಮಾಡಿಟ್ಟಿದ್ದಾರೆ ನೋಡಿ. ಎಷ್ಟು ಚೆನ್ನಾಗಿ ಇದಾಗಿದೆ. ಕಳ್ಳೆಕಾಯಿ ಪರ್ಸೆಯಲ್ಲಿ ಹೆಂಗೆ ನಡೀತಾ ಇತ್ತು, ಆ ಒಂದು ಕಲ್ಚರ್ ಬಗ್ಗೆ. ಮುಂಚೆ ಒಂದು ಟೈಮಲ್ಲಿ ಹೋಗಿದ್ದಕ್ಕೊಂದು ಒಳ್ಳೆ ವಿಸಿಟಿಂಗ್ ಪ್ಲೇಸ್ ಆಯಿತು. ಇಲ್ಲಿ ನೋಡಿ, ಈ ಕಡೆ ಈ ಎಡೆ ದೇವಸ್ಥಾನದ ಕಡೆ. ಈಗ ನಾವು ಮೇನ್ ನಂದಿ ಟೆಂಪಲ್ ಹತ್ರಕ್ಕೆ ಬಂದುಬಿಟ್ವಿ ರ್ಯಾಂಪಲ್ಲಿ. ಅಂದರೆ ಹಾಗೆ ಇದು ನಂದಿ ಟೆಂಪಲ್ಲು, ಇದು ಅಶ್ವತ್ಥಕಟ್ಟೆ. ಎಲ್ಲ ಜನ ಎಲ್ಲ ನ್ಯೂ ಇಯರ್ ಅಲ್ವಾ, ಸಿಕ್ಕಾಪಟ್ಟೆ ಜನ ಎಲ್ಲ ಪೂಜೆ ಫುಲ್ಲು ಭಕ್ತಿ ಪೂಜೆಗಳಿಂದ ಮಾಡ್ತಾಯಿದ್ದಾರೆ. ನಾವು ದೇವಸ್ಥಾನ ಮೇನ್ ಗೋಪುರ, ರಾಜಗೋಪುರ ಇದು. ಇಲ್ಲಿಂದ ಈಗ ಎಂಟ್ರೆನ್ಸ್ ಒಳಗಡೆ ಹೋಗಿದ ತಕ್ಷಣ ಆ್ಯಕ್ಚುಲಿ ವಿಡಿಯೋ ತೆಗಿಯೋ ಅಲಾವ್ ಇಲ್ಲ, ಬೈ ಮಿಸ್ಟೇಕ್ ನಾನು ಈ ಯೂಟ್ಯೂಬ್ ಚಾನಲ್ಗೋಸ್ಕರ ವಿಡಿಯೋ ತೆಗೆದೆ ನೋಡಿ. ಹಾಗೆ ಎಂಟ್ರೆನ್ಸ್ಗೆ ಇಷ್ಟು ದೊಡ್ಡ ರಾಜಗೋಪುರ. ದೇವಸ್ಥಾನ ಎಂಟ್ರೆನ್ಸ್ ಆಗಿದ ತಕ್ಷಣ ಒಂಥರ ಫೀಲ್ ಆಗುತ್ತೆ ರೀ. ಯಾವುದೋ ಒಂದು ಒಳ್ಳೆ ಪ್ಲೇಸಿಗೆ ಬಂದು ಒಂದು ಫೀಲ್ ಆಗುತ್ತೆ. ನನಗಂತೂ ಭಾಳ ಫೀಲ್ ಆದೆ ನಾನು ಈ ನಂದಿ ಟೆಂಪಲಲ್ಲಿ. ಪೀಸ್ಫುಲ್ಲಾಗಿ, ಕ್ರೌಡ್ ಅಷ್ಟಿದ್ರೂ ಇಷ್ಟು ಬೇಗ ದರ್ಶನ ಆಗಿಬಿಡ್ತು ನೋಡಿ. ಬನ್ನಿ,
ಈ ಕಡೆ ಆ ಕಡೆ ಎಲ್ಲ ವೀಡಿಯೋ ತೆಗೆದಿದ್ದೆ ನಾನು. ಓ ಫೈನಲಿ ನಾವು ರೀಚ್ ಆದ್ವಿ ನಮ್ಮ ಬಸವಣ್ಣನ ಹತ್ರಗೆ. ಓ ಬಸವಣ್ಣ, ಇದು ಬಸವಣ್ಣ ಒಳಗಡೆ ಹೋಗಿ ಬ್ಯಾಕ್ ಸೈಡ್ ಬಂದ್ಬಿಟ್ವಿ. ಇಲ್ಲಿ ನೋಡಿ ಮೇನ್ ಇದು ಇರೋದು ಈಶ್ವರ, ಈ ಸ್ಪೆಷಲ್ ಈಶ್ವರ ಲಿಂಗ. ಇಲ್ಲಿ ಹಂಗೆ ಗಣೇಶ ಇರ್ತಾರೆ ನೋಡಿ, ಈಶ್ವರನಿಗೆ ಅಪೋಸಿಟ್. ಓಂ ವಿಘ್ನೇಶ್ವರಾಯ ನಮಃ. ವಿಘ್ನೇಶ್ವರ, ಯಾಕಂದರೆ ಕ್ಯಾಮ್ರಾ ಒಳಗಡೆ ಅಲಾವಿಲ್ಲ, ಬಟ್ ಸ್ವಲ್ಪ ಹಾಗೆ ಹೀಗೆ ಅಡ್ಜಸ್ಟ್ ಆಯಿತು. ಫೈನಲಿ ಹೊರಗಡೆ ಬಂದ್ವಿ. ಈ ಹೊರಗಡೆ ಬಂದಮೇಲೆ ನೋಡಿ, ನಾನು ಈ ದೇವಸ್ಥಾನ ಸುತ್ತ ಪ್ರದಕ್ಷಿಣೆ, ಎಷ್ಟು ದೊಡ್ಡ ದೇವಸ್ಥಾನ ಇದೆ ನೋಡಿ, ನೀವೇ ನೋಡಿ. ನಾನು ನೋಡ್ಕೊಂಡು ಹೋಗ್ತಾ ಇದ್ದೆ. ಆ್ಯಕ್ಚುಲಿ ಇದೊಂದು ಬೆಟ್ಟದ ಥರ ಇದೆ, ಬಟ್ ಬೆಟ್ಟ ಅನ್ನಿಸ್ತಾ ಇಲ್ಲ. ಬಟ್ ಯಾರೇ ಆಗಲಿ ವಿಸಿಟ್ ಮಾಡಿ ಒಂದ್ಸಲಿ ಆದರೂ ಬಸವನಗುಡಿ ಕಡೆ ಹೋಗಿ. ನಮ್ಮ ಈ ಕಡೆ KR ಪುರ ಆ ಕಡೆ ಈ ಕಡೆ ಇರೋರೆಲ್ಲ ಬರೀ ಎಲ್ಲೆಲ್ಲೋ ನಾವು ಹೊರಗಡೆ ಎಲ್ಲೆಲ್ಲೋ ದೇವಸ್ಥಾನಗಳಿಗೆ ಹೋಗ್ತೀವಿ. ಬಟ್ ನಮ್ಮ ಬೆಂಗಳೂರಲ್ಲೇ ಮಲ್ಲೇಶ್ವರಮಲ್ಲಿ ಇಲ್ಲೂ ಇಷ್ಟೊಂದು ದೇವಸ್ಥಾನ ಇದೆ ಗೊತ್ತಾ. ನಾನು ಒಂದೇ ದಿನದಲ್ಲಿ ಸಿಕ್ಕಾಪಟ್ಟೆ ಆಲ್ಮೋಸ್ಟ್ 5 to 6 ಟೆಂಪಲ್ಸ್ ವಿಸಿಟ್ ಮಾಡಿದೆ. ಅದು ನ್ಯೂ ಇಯರ್ ಡೇ, ಹೊಸ ವರ್ಷದಲ್ಲಿ ಫಸ್ಟ್ ಡೇ ಅಂತ ನೋಡಿ. ಸೂಪರಾಗಿ ಇದು ಬ್ಯಾಕ್ ಸೈಡ್ ಏನೋ ಆಫೀಸೋ ಯಾವುದೋ ಬೇರೆ ಕಂಪ್ನಿ ಇದೆ ಅಲ್ಲಿ ಪಕ್ಕದಲ್ಲೇ. ಬಟ್ ದೇವಸ್ಥಾನ ನೋಡಿ ಎಷ್ಟು ದೊಡ್ಡ ಕಾಂಪೌಂಡ್ ಇದೆ. ಇದು ಮೇ ಬಿ ಎಷ್ಟು ವರ್ಷದಿಂದ ಈ ಟೆಂಪಲ್ ಕಟ್ಟಿದ್ರು ಬೆಂಗಳೂರಲ್ಲಿ ಗೊತ್ತಿಲ್ಲ. ಯಾವ ಮಹಾ ವ್ಯಕ್ತರು, ದೇವರು ನಿಜವಾಗ್ಲೂ ಎಂಥ ದೊಡ್ಡವರು ಹೆಸರು ಏನೋ ಗೊತ್ತಿಲ್ಲ ನನಗೆ. ಬಟ್ ಈ ಸುತ್ತಮುತ್ತ ಪ್ರಾಂತ ಜನ ಹೋಗೋಕ್ಕೆ ಕೂತ್ಕೊಳ್ಳೋಕ್ಕೆ ಹ್ಯಾಪಿಯಾಗಿ ಒಂದು ಸ್ವಲ್ಪ ತಿರ್ಬೋದು. ಇಲ್ಲಿ ನೋಡಿ, ನಾವು ಹೊರಗಡೆ ಬಂದುಬಿಟ್ವಿ. ಇನ್ನು ಹೊರಗಡೆ ಬಂದ ತಕ್ಷಣ ಇಲ್ಲಿ ನಿಮ್ಗೆ ಗೊತ್ತಲ್ವಾ, ಇದು ಶಾಪಿಂಗು, ಅದು ಇದು ಬೊಂಬೆಗಳಂತೆ, ಚಿಕ್ಕದಾದ ಮಣ್ಣಿನ ಬೊಂಬೆ, ಆಮೇಲೆ ಹಿತ್ತಾಳಿ ವಿಗ್ರಹಗಳು ಶಾಪಲ್ಲಿ. ಹೀಗೆ ನಾನು ಸ್ವಲ್ಪ ಇಷ್ಟು ಚಿಕ್ಕ ವಿಗ್ರಹಗಳಿದ್ದಾವೆ ರೀ. ಐಡಲ್ಸ್ ಭಾಳ ಚೆನ್ನಾಗಿತ್ತು. ಆ ಫೇಸು ನಿಜವಾಗ್ಲೂ 100 ರೂಪೀಸ್ ಅಂತ. ನಾನು ತೊಗೊಂಡಿಲ್ಲ, ಬಟ್ ಮನೆಯಲ್ಲಿ ಇಟ್ಟರೆ ಪೂಜೆ ಮಾಡಬೇಕು. ಈಗ ನಾವು ರಿಟರ್ನ್ ಹೋಗುವಾಗ ನಡ್ಕೊಂಡು ಹೋಗ್ತಾಯಿದ್ವಿ, ಸ್ಟೆಪ್ಸಲ್ಲಿ ಹೋಗ್ತಾಯಿದ್ವಿ. ಆವಾಗಲೇ ನಾವು ಆ ಕಡೆಯಿಂದ ಬಂದ್ವಿ, ಈ ಕಡೆ ಸ್ಟೆಪ್ಸಿಂದ ನಡ್ಕೊಂಡು ಹೋಗ್ತಾ ಇದ್ದೀವಿ. ಇಲ್ಲಿ ನೋಡಿ ಎಲ್ಲ ಸ್ಟೆಪ್ಸ್ ಕಾಣಿಸ್ತಾ ಇದೆ. ಇಲ್ಲಿ ನೋಡೋಕ್ಕೆ ಭಾಳ ಸ್ಟೆಪ್ಸ್ ಇದ್ದಂಗೆ ಅನಿಸುತ್ತೆ. ಮೋಸ್ಟ್ ಭಾಳ ಕಮ್ಮಿನೇ ಇದೆ, ನೋಡೋಕ್ಕೆ ಆ ಥರ ಅನಿಸುತ್ತೆ. ಇದು ನಾನು ಹೇಳಿದ್ದು ನಿಜವಾದ ಕಡಲೆಕಾಯಿ ಪರ್ಸಕ್ಕೆ ಒಂದು ಟೈಮಲ್ಲಿ ಒಂದು 40-50 ಇಯರ್ಸ್ ಮುಂಚೆ ಎಲ್ಲ ಜನ ಹೇಗೆ ಅಲ್ಲಿ ಮಾರ್ತಾಯಿದ್ರು ಅದನ್ನೆಲ್ಲ ಒಂದು ಮೂರ್ತಿಗಳನ್ನು ಮಾಡಿ ಅವರು ಆ ಸ್ಟ್ಯಾಚ್ಯೂಸ್ನ ಇಟ್ಟಿದ್ದಾರೆ ನೋಡಿ. ಆ ಕಡಲೆಕಾಯಿ ರಾಶಿ, ಕಡಲೆಕಾಯಿ ಬ್ಯಾಗು, ಮಕ್ಕಳು ತಕ್ಕಡಿಯಲ್ಲಿ ಕಡಲೆಕಾಯಿ ಹಾಕ್ತಾ ಇರೋದು, ಆ ಚಿತ್ರಗಳೆಲ್ಲ ಮಕ್ಕಳಿಗೆ ನಮ್ಮ ಹಿಸ್ಟ್ರಿ ಬಗ್ಗೆ ಹೇಳ್ಬೋದು. ಇದೆಲ್ಲ ಈ ಬಸವನಗುಡಿ, ಬಸವಣ್ಣನೆಲ್ಲ ಇಲ್ಲಿ ಈ ಥರ ಇತ್ತು ಅಂತ. ನಾನು ಅಲ್ಲಿ ಯಾರೋ ಒಬ್ಬರನ್ನ ಕೇಳಿದೆ, ಬಸವಣ್ಣನವ್ರ ಸ್ಟೋರಿ, ಈ ಬಸವಣ್ಣನ ಸ್ಟೋರಿ ಏನು ಅಂತ. ಇಲ್ಲಿ ಒಂದು ವಿಶೇಷವಾಗಿ ಅವರು ಸ್ವಲ್ಪ ಲೆಂತಿ ಹೇಳಿದ್ರು, ಅದನ್ನು ನಾನು ಇಲ್ಲಿ ಶೇರ್ ಮಾಡೋಕ್ಕಾಗಲ್ಲ. ಬಟ್ ಒಂದ್ಸಲಿ ಕ್ಲಿಯರಾಗಿ ತಿಳ್ಕೊಂಡು ಶೇರ್ ಮಾಡ್ತೀನಿ. ಫೈನಲಿ ನಾವು ಗಂಟೆ ಗಣೇಶನಿಂದ ಸ್ಟಾರ್ಟ್ ಮಾಡಿ ಮೇಲೆ ಹೋಗಿ ರಿಟರ್ನು ಸ್ಟೇರ್ಸಿಂದ ಹೊರಗಡೆ ಬಂದು ಈಗ ಎಂಟ್ರೆನ್ಸಿಗೆ ಬಂದ್ವಿ. ನೋಡಿ, ಈ ಕಡಲೆಕಾಯಿ ಪರ್ಸೆ ಟೈಮೆಲ್ಲ ಯಾವಾಗ ಹೋದರೂ ಇಲ್ಲಿ ಕಡಲೆಕಾಯಿ ಸಿಗುತ್ತೆ. ಓಕೆ ಫ್ರೆಂಡ್ಸ್, ಪ್ಲೀಸ್ ಸಬ್ಸ್ಕ್ರೈಬ್, ಲೈಕ್ ನನ್ನ ವಿಡಿಯೋನ. ಯು ಆರ್ ಟ್ರೂಲಿ ಕಾರ್ತಿಕ್.